ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಪ್ರತಿಯೊಬ್ಬ ಸ್ಟಾರ್ ನಟರಿಗೂ ಅವರದ್ದೇ ಆದಂತಹ ಅಭಿಮಾನ ವರ್ಗ ಇರುತ್ತೆ. ಇನ್ನೇನು ಕಿಚ್ಚ ಸುದೀಪ್ ಅವರ ಬರ್ಡೇಗೆ ಕೌಂಟ್ ಡೌನ್ ಶುರುವಾಗಿದೆ. ಅಭಿಮಾನಿಗಳು ಈಗಾಗಲೇ ನಂದಿ ಲಿಂಕ್ಸ್ ಹತ್ರ ಬಂದು ಸೇರ್ತಾ ಇದ್ದಾರೆ. ಸದ್ಯಕ್ಕೆ ಒಬ್ರು ಅಭಿಮಾನಿ ನಮ್ಮ ಜೊತೆಗಿದ್ದಾರೆ, ಟಿ ನರಸೀಪುರದಿಂದ ಬಂದಿರುವಂತ ಒಬ್ರು. ಸೊ ಸರ್, ನಿಮ್ಮ ಹೆಸರೇನು? ಶಾಂತಕುಮಾರ್ ಅಂತ. ಅಭಿಮಾನಿ ಅನ್ನೋದು ಸಾಮಾನ್ಯವಾಗಿ ಹೆಂಗ್ ಬರುತ್ತೆ, ಹೆಂಗೆ ಅಭಿಮಾನ ಹುಟ್ಟುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ನೀವ್ ಯಾಕೆ ಸುದೀಪ್ ಅವರ ಅಭಿಮಾನಿ ಆದ್ರಿ? ಸುದೀಪ್ ಅವರ ಅಭಿಮಾನಿ ಅಂತಂದ್ರೆ ಒಂದು ಗೂಳಿ ಫಿಲಮ್ ನೋಡೋದ್ರಿಂದ ನಾನು ತುಂಬ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಅಂತೂ ಮದಕರಿ ಫಿಲಮ್ ಅಂತೂ ಇನ್ನೂ ಮಾತಾಡೋಂಗಿಲ್ಲ, ಅದು ಚೆನ್ನಾಗೈತೆ. ಏನೆಲ್ಲ ನಮ್ಮ ಊರಲ್ಲಂತೂ ಕಿಚ್ಚ ಸುದೀಪ್ ಫ್ಯಾನ್ಸ್ ತುಂಬ ಇದ್ದಾರೆ. ನಾವು ಅದರಲ್ಲಿ ಒಬ್ಬ ಅಂದ್ಬಿಟ್ಟು ನಾವು ಟ್ಯಾಟೂ ಇಸ್ಕೊಂಡಿದ್ವಿ. ಸೊ ನಾವು ಸೈನ್ ಹಾಕಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡೋಕ್ಕಾಗಲಿಲ್ಲ, ಸೈನ್ ಹಾಕ್ಕೊಟ್ರು. ಸುದೀಪ್ ಅಂದ್ರೆ ಸಾಕಷ್ಟು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಸೊ ನೀವು ಅವರನ್ನ ಯಾವಾಗದಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ? ಎಷ್ಟು ಸಲ ಭೇಟಿ ಆಗಿದ್ದೀರಾ? ನಾವು ಕ್ರಿಕೆಟ್ಗೆ ಹೋಗಿದ್ದು ವಸತಿ, ಅಲ್ಲಿ ಸಿಕ್ನಿಲ್ಲ. ಬರ್ತೀನಿ ಅಂತಂದ್ರು ಬರೋಕ್ಕಾಗಲಿಲ್ಲ ಯಾವುದೇ ಇದಕ್ಕಾಗಿ. ಈಗ ನಾವು ಬಂದು ಹಾಕ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡು. ಸೊ ಇವತ್ತು ನೀವು ಎಲ್ಲರ ಗಮನ ಸೆಳೆದಿರೋದು ನೀವು ಟ್ಯಾಟೋ ಹಾಕಿರೋದು. ಸೊ ನೀವು ಟ್ಯಾಟೋ ಹಾಕೋದನ್ನು ಒಂದು ತೋರಿಸ್ಬೋದಾ? ಸೊ ಇದು ಅಭಿಮಾನಿಗಳ ಒಂದು ಅಭಿಮಾನ ಅಂತ ಹೇಳ್ಬೋದು. ಇಲ್ಲೇ ಸುದೀಪ್ ಸರ್ ಕೂಡ ಆಟೋಗ್ರಾಫ್ ಹಾಕಿದ್ದಾರೆ. ಸೊ ಹೇಳಿ, ಈ ಟ್ಯಾಟೋ ಹಾಕಕ್ಕೆ ಎಷ್ಟು ದಿವಸ ಹಿಡಿಯಿತು? ಸೊ ಏನಾದರೂ ಆ ಟೈಮಲ್ಲಿ ನಿಮಗೆ ಪೇಯ್ನ್ ಆಗಿರೋದು? ಯಾಕಂದ್ರೆ ಟ್ಯಾಟೋ ಅಂದ್ರೆ ಸ್ವಲ್ಪ ಪೇಯ್ನ್ ಹಿಡಿಯುತ್ತೆ. ಸೊ ಎಷ್ಟು ಟೈಮ್ ಹಿಡಿಯಿತು? ಏನು ಅಂದರೆ ಮೇಡಮ್, ಅಲ್ಲಿ ನಮ್ಮ ಟಿ ನರಸೀಪುರದಲ್ಲೂ ಸತ್ಯಣ್ಣ ಅಂತ ಟ್ಯಾಟೋ ಅಂತ ಒಂದು ಐತೆ. ಅವರು ತುಂಬ ನೋಯ್ಯದ ಮಟ್ಟಿಗೆ ಕೊಟ್ರು, ಶಿಸ್ತಾಗಿ ಮಾಡಿಕೊಟ್ಟವ್ರೆ. ಚೆನ್ನಾಗೈತೆ ಹೋಗೋ ಮಗ ಅಂತಂದ್ರು. 2 ದಿವಸ ತಗೊಂಡ್ರು, 23,000 ರೂಪಾಯಿ ಇಸ್ಕೊಂಡ್ರು. ಸೊ ಸುದೀಪ್ ಏನಂದ್ರು ಅಂದ್ರೆ, ಇವಾಗ ನೋಡಿದ್ರು, ಸೈನ್ ಮಾಡಿದ್ರು, ಫಸ್ಟ್ ಒಂದು ಸತಿ ನೋಡಿದ್ರು, ಈಗ ಸೈನ್ ಮಾಡಿದ್ರಲ್ಲ, ಡ್ರೆಸ್ ಇರೋದ್ರಿಂದ ಮಾತಾಡಕ್ ಆಗಲಿಲ್ಲ. ಸ್ಮೈಲ್ ಕೊಟ್ರು, ಅದೇ ಸಾಕು. ಅದೇ ಥ್ಯಾಂಕ್ಸ್ ಕೊಟ್ರು. ಅಯ್ಯಪ್ಪ, ಅದೇ ಸಾಕು. ಒಳ್ಳೆ ಕೂಸು ಕೈ ಹಿಡ್ಕೊಂಡಾಗ ಆಯ್ತು ನಮಗೆ. ಇವತ್ತು ಮಧ್ಯರಾತ್ರಿ ಅಂದ್ರೆ 9 ರಿಂದ 12 ಗಂಟೆ ತನಕ ಅವರ ಬರ್ಡೇ ಸೆಲೆಬ್ರೇಷನ್ಸ್ ಇರುತ್ತೆ. ಸೊ ಇವತ್ತು ನೀವು ಇಲ್ಲೇ ಇರ್ತೀರಾ? ಅಂದ್ರೆ ಸೆಲೆಬ್ರೇಷನ್ ಪರ್ಫಾರ್ಮೆನ್ಸ್ ಎಲ್ಲ ಇದೆ ಅಂದ್ರು. ನಿಮ್ಮ ಪರ್ಫಾರ್ಮೆನ್ಸ್ ಏನಾದ್ರೂ ಇದೆಯಾ? ನಮ್ಮ ಪರ್ಫಾರ್ಮೆನ್ಸ್ ಅಂತ ಏನಿಲ್ಲ. ನಾವು ಫಸ್ಟ್ ಟೈಮ್ ಈಗ ಮೀಟ್ ಮಾಡ್ತಿರೋದು ಆಗಿದ್ರಾಗಿ ನಮ್ದೇನಿಲ್ಲ. ಒಟ್ಟೆ ಫುಲ್ಲು ನಮ್ಮ ಬಾಸ್ ಹೋಗಂಟುವೆ ನಾವು ಇಲ್ಲೇ ಇರ್ತೀವಿ. ಓಕೆ. ಸುದೀಪ್ ಅವರ ಯಾವುದೇ ಸಿನಿಮಾದ ಹಾಡಾಗಿರ್ಬೋದು, ಡೈಲಾಗ್ ನೀವು ಹೇಳಕ್ ಇಷ್ಟಪಡೋದಾದ್ರೆ? ಅದೇ ಮದಕರಿ, ಕಾಂಜಿ ಪೀಂಜಿ ಎಲ್ಲ ವೀರ ಮದಕರಿ. ಸರ್, ಈಗ ಅವ್ರದ್ದು ಸಿನಿಮಾ ಬರ್ತಾ ಇದೆ, ಕಿಚ್ಚ 47 ಆಗಿರ್ಬೋದು, ಇದ್ರ ಜೊತೆಗೆ BRB ಎಲ್ಲ ರೆಡಿ ಇದೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಯಾವ ಥರ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಮ ಊರಲ್ಲಿ ಮಾತ್ರ ನಾವು ತುಂಬ ಅದ್ದೂರೇ ಮಾಡ್ತೀವಿ. ನಾವು ಮೀಟ್ ಮಾಡಲೇಬೇಕು ಅಂತಲೇ ಈ ಸತಿ ನೆನ್ನೆನೇ ಬಂದ್ವು. ನಾವು ನೆನ್ನೆ ಬಂದು ಕಾರಲ್ಲಿ ಮಲಿಕೊಂಡು ಏನೇನೋ ಆಯಿತು. ತಿರ್ಗಾ ಪುನಃ ಇಲ್ಲಿ ಸಿಗ್ತಾರೆ ಅಂತ ಗೊತ್ತಾಯ್ತು, ಬಂದ್ಬಿಟ್ಟು ಬೆಳಿಗ್ಗೆ ಮನೆ ಹತ್ರನೂ ಹೋಗಿದ್ವು. ಯಾರು ಅಲ್ಲಾಗಲ್ಲ, ಅಲ್ಲಿಗೆ ಹೊಂಟೋಗಿ ಅಂತಂದ್ರು, ಇಲ್ಲಿಗೆ ಬಂದ್ವು. ಅವರು ಒಂದಿಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಈಗ ಅಮ್ಮನ ನೆನಪಲ್ಲಿ ಗಿಡಗಳನ್ನು ನೆಡೋದು, ಅಂತ ಕ್ರಮವನ್ನು ನೀವು ಅಂದ್ರೆ ಅಭಿಮಾನಿಗಳಾಗಿ ಮುಂದುವರಿಸ್ತೀರಾ? ನಾವು ಮುಂದುವರಿಸಲೇಬೇಕು. ಯಾಕಂದ್ರೆ ನಮ್ಮ ಬಾಸ್ ಏನು ನಡ್ಕೊಂಡು ಹೋಗ್ತಾರೆ ಅದ್ರ ಥರ ನಾವು ನಡ್ಕೊ ಹೋಗ್ಬೇಕು. ಸೊ ಇವತ್ತು ಅವರ ಹೇರ್ ಸ್ಟೈಲ್ ಎಲ್ಲರ ಗಮನ ಸೆಳೆದಿರೋದು. ಸೊ ಅದೇನೋ ಟ್ರೆಂಡ್ ಆಗುತ್ತಾ? ಟೆಂಟ್ ಆಗಲೇಬೇಕು. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಟೆಂಟ್ ಆಗಲೇಬೇಕು. ಅವ್ರ ಸ್ಟೈಲ್ ನಾವು ಮಾಡಲೇಬೇಕು. ಇದ್ರ ಜೊತೆಗೆ ಒಂದಿಷ್ಟು ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಏನ್ ಹೇಳ್ತೀರಾ ಕಿಚ್ಚ ಅವರ ಬರ್ಡೇ? ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳಿ ಮಾತಾಡಿ. ಅಭಿಮಾನಿಗಳು ಅಭಿಮಾನಿಗಳಲ್ವಾ? ಇನ್ನ 100 ವರ್ಷ ಚೆನ್ನಾಗಿರ್ಲಿ ಅಂತ ನಮ್ಮ ಬಾಸ್ಗೆ ಹೇಳಿಕೊಳ್ತೇನೆ. ಇನ್ನ ಒಳ್ಳೆ ಮೂವಿಗಳು ಬರಲಿ ಅಂತ ಕೇಳಿಕೊಳ್ತೇನೆ. ಸೊ ಕಿಚ್ಚನ ಅಭಿಮಾನಿ ಅನ್ನೋಕೆ ಅವರ ಆಟಿಟ್ಯೂಡೇ ತುಂಬಾ ಜನ ಫಾಲೋ ಮಾಡ್ತಾರೆ. ನೀವು ಆಟಿಟ್ಯೂಡ್ ಫಾಲೋ ಮಾಡ್ತಿದ್ದೀರಾ? ಮೇಡಮ್, ಆಟಿಟ್ಯೂಡ್ಗಿಂತ ಹೆಚ್ಚು ಅವ್ರ ಹೇರ್ ಸ್ಟೈಲು, ಅವ್ರ ಮಾತು, ಅವ್ರ ನಡತೆ, ಅವ್ರ ಗುಣ, ಅವ್ರ ವ್ಯಕ್ತಿತ್ವ, ಅದನ್ನ ನಾವು ಭಾಳ ಮುಂದುವರಿಸ್ತೀವಿ. ಯಾಕೆ ಅಂದರೆ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟವ್ರು ಅವರು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಗಂಟನೂ ಕಲ್ತ್ಕೊಳ್ಳೋದು, ಹಿಂಗೆ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟವ್ರು ಅವರು. ಇವತ್ತು ನಾನು ಏನಪ್ಪ ಹೇಳ್ತೀನಿ ಅಂದರೆ, ನಮ್ಮ ಬಾಸ್ನ ನೋಡಲೇಬೇಕು ಅಂತ ನಾನು ಸುಮಾರು ಪ್ರಯತ್ನ ಪಟ್ಟೆ, ಬರೋಕ್ಕಾಗಲಿಲ್ಲ. ಬಂದೆ ಇಲ್ಲಿ ಮುಂದೆ ಗೇಟ್ ಎಲ್ಲ ನೋಡಿದೆ, ಎಲ್ಲ ಗಾಡಿಗಳು ಒಳಗೆ ಬರ್ತಿದ್ದಿಲ್ಲ ಮೇಡಮ್. ಎಲ್ಲ ಹತ್ಕೋವರೆಗೂ ಭಾಳ ಪ್ರಯತ್ನ ಪಟ್ಟೆ, ಬರೋಕ್ಕಾಗಲಿಲ್ಲ. ಅವ್ರು ನೋಡಲೇಬೇಕು ಅಂದ್ಬಿಟ್ಟು ಅಲ್ಲಿ ಹಿಂದೆ ಕಾಂಪೌಂಡ್ ಐತೆ, ಅಲ್ಲಿಂದ ಹತ್ಕೊಂಡು ಹಿಂಗೆ ಬಂದೆ. ಒಟ್ಟಿನಲ್ಲಿ ಖಂಡಿತ ಅವ್ರನ್ನ ನೋಡಿದೆ, ಭಾಳ ಖುಷಿ ಆಯಿತು ನನಗೆ. ಏನಪ್ಪ ಅಂದರೆ, ಈಗ ಹುಡ್ತಾ ಬೇದೆ ಅಂತಲ್ಲ ಬಾಸ್ತು, ಅಲ್ಲಿ ಮಾತಾಡ್ಸ್ಕೊಂಡು ಅವ್ರನ್ನ ಫೋಟೋ ತಗೊಂಡು ಖಂಡಿತ ಅಲ್ಲಿ ಗಂಟ ನಾನು ಮನೆಗೆ ಹೋಗಲ್ಲ, ಎಲ್ಲ ಮಾತಾಡ್ಸ್ಕೊಂಡು ಹೋಗೋದು. ಯಾವ ಡೈಲಾಗ್ ಹೇಳ್ತೀರಾ ಸುದೀಪ್ ಸರ್? ಡೈಲಾಗ್ತು ಮೇಡಮ್, ಡೈಲಾಗ್ ಒಂದು 2-3 ಗೊತ್ತು ನನಗೆ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಅಲ್ಲಿಂದ ಸ್ಟಾರ್ಟ್ ಮಾಡಲಾ ಮೇಡಮ್? ದಿನಸಿ ಮೂಟೆಗಳನ್ನ ಎತ್ತುಗಡೆ ಹೊಡೆದಿರೋ ಕೈ ಮೇಡಮ್ ಇದು. ಅಷ್ಟು ಸುಲಭವಾಗಿ ಯಾರ್ತಾವು ಚಾಚಲ್ಲ, ಯಾರ್ತಾವು ಬಗ್ಗಲ್ಲ. ನೋಡ್ತೀಯಾ ಕೆಂಪೇಗೌಡ ಸ್ಟೈಲ್ ಮೇಡಮ್. ತೊಂದರೆ ಕೊಡೋನ್ಗೆ ದೇವ್ರ ಕೈ ಬಿಡಲ್ಲ, ತೊಂದ್ರೆಲಿ ಇರೋನ್ಗೆ ಈ ಕೆಂಪೇಗೌಡ ಸುಮ್ಮನೆ ಇರಲ್ಲ. ಅಷ್ಟೇ ಮೇಡಮ್.
ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರು ಏನು? ನಮ್ಮ ಹೆಸರು ಮಹೇಶ್ ಅಂತೇಳಿ. ನಾವು ಗಂಗಾವತಿ ಹತ್ರ ಹೇಮಕೂಟ ಅಂತೇಳಿ ಹಳ್ಳಿ ನಮ್ಮದು. ತುಂಬ ನೋಡ್ಬೇಕಂತ ಭಾಳ ಆಸೆ ಇತ್ತು, ನೋಡಿದ್ವಿ. ಟ್ಯಾಟೂ ಹಾಕೊಂಡಿದ್ದೀರಾ? ಹಾಂ, ಟಾಟಾ ಹಾಕೊಂಡಿದ್ವಿ. ಯಾಕೆ ಅಭಿಮಾನಿ ಆದ್ರಿ ನೀವು? ಒಳ್ಳೆತನ, ಅವ್ರ ಒಳ್ಳೆ ಗುಣ ನಮ್ಗೆ ಭಾಳ ಇಷ್ಟ ಆಯಿತು. ಚಿಕ್ಕವರಿಂದ ಭಾಳ ದೊಡ್ಡ ಅಭಿಮಾನಿ. ಈಗ ವಿಷ್ಣು ಸ್ಮಾರಕ ವಿಚಾರದಲ್ಲೂ ಅವ್ರು ಕೈ ಜೋಡಿಸಿದ್ದಾರೆ. ಅವ್ರ ಅಭಿಮಾನಿಯಾಗಿ, ವಿಷ್ಣು ಸರ್ ಅಭಿಮಾನಿಯಾಗಿ ಅವರೇ ಮುತುವರ್ಜಿ ವಹಿಸ್ಕೊಂಡು ಮುಂದೆ ಬಂದಿದ್ದಾರೆ ಈ ಗುಣಕ್ಕೆ. ಒಳ್ಳೇದು ಅನ್ನಿಸ್ತಾಗ, ಒಳ್ಳೇದು ಮಾಡ್ತಾ ಇದ್ದಾರಲ್ಲ, ಪರವಾಗಿಲ್ಲ. ಇದಿಷ್ಟು ಸುದೀಪ್ ಅವರನ್ನ ಆರಾಧಿಸಿಕೊಂಡು ಬಂದಿದ್ದಂತಹ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.